ನೀವು ಇಲ್ಲಿಗೆ ಬಂದಿರೋದು ಏನೋ ಒಂದು ಸೊಲ್ಯೂಷನ್ ಬೇಕು ಅಂತಲ್ವಾ? ಸುಮ್ಮನೆ ಇರೋ ಗಂಟೆ ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಇದೀರ ಅಷ್ಟೇ. ಓಕೆ, ಈಗೇನು ಈಗ ನೀವು ಒಟ್ಟಾಗಿ ಹೋಗಲ್ಲ, ನೀವು ಮೂರನೇ ಮದುವೆನೂ ಮುರ್ಕೊಳ್ತೀರಾ? ನೋ ನೋ ನೋ, ನನಗೆ ಅದ್ರ ಬಗ್ಗೆ ಬಂದೆ ನಾನು ಕೂತ್ಕೊಂಡೇ ಇಲ್ಲ. ಅವನು ನನ್ನ ಬಗ್ಗೆ ಕೆಟ್ಟದಾಗಿ ನ್ಯೂಡ್ ಫೋಟೋಸ್ಗಳೆಲ್ಲ ಹಾಕಾನೆ, ಸ್ವಂತ ಎಂತಿ ಮಲಗಿರೋ ಜೊತೆ ಇರೋದನ್ನ ಅವನು ಹೊರಗಡೆ ಪಕ್ಕಾನೆ. ಈಗ ನೀವಿಬ್ರು ಒಟ್ಟಿಗಿದ್ದಾಗ ಫೋಟೋ ತೆಗ್ದಿರೋದು ಅವನು ಚಿಕ್ಕಬಳ್ಳಾಪುರ, ನಿಮ್ಗೂ ಗೊತ್ತು, ನಿಮ್ಗೂ ಗೊತ್ತು. ನನ್ನ ಹತ್ರ ಇಲ್ಲ, ಬಟ್ ಅವ್ನು ತಕೊಂಡಿದ್ದಾನೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದ್ ಹೆಂಗೆ? ಯಾಕೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ತಕೊಂಡ್ರೆ ಗೊತ್ತಾಗಲ್ವಾ? ವಿಡಿಯೋ ಕಾಲ್ ಅಲ್ಲಿ ಸ್ಕ್ರೀನ್ ಶಾಟ್ ತಗೊಂಡಿದ್ದಾರೆ. ಈಗ ನಾನು ಒಂದು ಹೇಳ್ತೀನಿ, ಯಾವ ಹೆಣ್ಮಗು ಕರ್ನಾಟಕದಲ್ಲಿ ಒಂದು ಹೇಳ್ತೀನಿ, ಯಾವ ಹೆಣ್ಮಗು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ತೆಗೆದು ಮದುವೆ ಆಗಿರೋದಲ್ಲ, ಮದುವೆ ಆಗಿನ ಮುಂಚೆ, ಮದುವೆ ಆಗಿರ್ತಕ್ಕಂಥ ಮುಂಚೆ ಯಾವ ಹೆಣ್ಮಗಳು ಏನು ಸ್ನಾನ ಮಾಡೋ ಈಗ ಆನ್ ಮಾಡೋದು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಾಗೆಲ್ಲ ತೆಗೆದು ಯಾರು ಮಾಡ್ತಾರೆ? ಕರ್ನಾಟಕ ಜನತೆ ಮುಂದೆ ಪ್ರಶ್ನೆ ಹೇಳ್ತೀನಿ. ಈಗ ನನ್ನ ಫೋಟೋ ಈಗ ವಿಡಿಯೋ ಕಾಲ್ ಅಲ್ಲಿ ನೀವು ಯಾರ ಹತ್ರನೋ ಮಾತಾಡ್ತೀರಿ, ಆ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಿ ನಿಮ್ಮ ಹೆಂಡತಿ. ಏನು ಈಗ ಸಾಮಾನ್ಯ ನಾನು ಮಂಜವ್ರೆ ಇದು ತೀರಾ ಅಸಹ್ಯ ಅನ್ನಿಸ್ತದೆ. ಕೇಳಿಸ್ಕೊಳ್ಳಿ ಇಲ್ಲಿ, ತೀರಾ ಅಸಹ್ಯ ಅನ್ನಿಸ್ತಾ ಇದೆ. ನಾವು ಸುತ್ತಮುತ್ತ ಬೆಳೆದಿರೋ ಪರಿಸರ ಅಥವಾ ನಮ್ ಸುತ್ತಮುತ್ತ ಇರೋ ಗಂಡು ಮಕ್ಳು, ಗಂಡನೇ ಆಗಿರ್ಬೋದು, ಒಡ ಹುಟ್ಟಿದ ತಮ್ಮ ಅಣ್ಣ ಏನೇ ಆಗಿರ್ಬೋದು, ಹೆಣ್ಣು ಮಕ್ಳ ಮಾನ ಮರ್ಯಾದಿನ ಕಾಪಾಡಕ್ ನೋಡ್ತಾರೆ. ಇನ್ ಕೇಸ್ ಚಿಕ್ಕ ಪುಟ್ಟ ಬಟ್ಟೆ ಆಯ್ತು ಅಂದ್ರೆ ಬಟ್ಟೆ ಸರಿ ಮಾಡ್ಕೊ ಅಂತ ಹೇಳೋರ್ನ ಕೇಳಿದೀವಿ. ಹೆಂಡತಿದೆ ಫೋಟೋ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಹೆದರ್ಸೋದು, ಇದು ಯಾವ ಸೀಮೆ ಗಂಡಸ್ತಾನ ಸರ್? ನನ್ನ ಮಾನಹಾನಿ ಆಗಿರೋ ಅದಕ್ಕೆ ಹೆಂಡತಿನೂ ಹೋಗ್ಲಿ ಅಂತ ನಾನು ಹೇಳಿದ ಅರ್ಥ ಆಯ್ತಲ್ಲ. ನಮ್ ಸುತ್ತಮುತ್ತ ಇರೋ ಗಂಡು ಮಕ್ಳು ಕಟ್ಕೊಂಡಿರೋ ಗಂಡ ಆಗ್ಲಿ ಅಥವಾ ಒಡ ಹುಟ್ಟಿದ ಅಣ್ಣನೋ ತಮ್ಮನೋ, ನನ್ನ ತಂಗಿದು ಅಥವಾ ಹೆಂಡತಿದು ಮರ್ಯಾದೆ ಕಾಪಾಡೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಅದನ್ನ ಮಾಡ್ಕೊಂಡ್ ಬರ್ತಾರೆ ಅವರು. ಅದನ್ನ ಬಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳೋದು, ನೀವಿಬ್ರು ಪ್ರೈವೇಟ್ ಅಲ್ಲಿ ಖುಷಿಯಾಗಿರ್ತೀರಿ, ಫೋಟೋ ತಗೊಂಡಿರ್ತೀರಿ, ಓಕೆ, ಅದನ್ನ ನಾನು ಜನರಿಗೆಲ್ಲ ತೋರಿಸ್ತೀನಿ ಅಂದ್ರೆ ಯಾವ ಸೀಮೆ ಗಂಡಸ್ತನ ಅದು? ಅಂಡ್ ಗಂಡ ಅಂತಾರ ಅದನ್ನ? ನೀವಿಬ್ರು ಹಿಂಗ್ ಆಡೋದು ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಡು ಅವ್ರ ಈಗ ಒಂದೊಂದೇ ಪ್ರಶ್ನೆ, ಒಟ್ಟಿಗೆ ಈಗ ನಮ್ ತಂದೆ ತಾಯಿ ಇದಾಗಿರ್ಬೋದು, ನಂದು ಫೋಟೋಸ್ ಎಲ್ಲ ವೈರಲ್ ಮಾಡಿದ್ದಾರೆ. ಪ್ಲಸ್ ಇನ್ನೊಂದು ಈಗ ಒಂದೊಂದು ಆರೋಪ ಅವ್ರು ಮಾಡಿದಾರಲ್ಲ, ಏನ್ರಿ ನಿಜವಾಗ್ಲೂ ಮದುವೆ ಆಗಿರೋರ ನೀವಿಬ್ರು? 28th 29th ಬೆಳಿಗ್ಗೆ ಹೊಸ ಪುರುಷ ರಕ್ಷಣಾ ಆಯೋಗ ಅಂತ ನೀವು ತೋರಿಸಿ, ಅದ್ರಲ್ಲಿ ಏನಾರ ಒಂದು ಏನೋ ತೋರಿಸ್ಲಿ ಮೇಡಮ್, ತೋರಿಸಿ ಏನಾರ ಅಶ್ಲೀಲ ಬೇಕಂತ ಈ ವೇದಿಕೆಯಲ್ಲಿ ಎಲ್ಲೋ ಡೈವರ್ಟ್ ಮಾಡ್ತಾ ಇದ್ದಾರೆ. ನೋಡಿ, ನನಗೆ ಈ ತರ ಅಸಹ್ಯವಾಗಿ ಚಡ್ಡಿ ಎಲ್ಲ ಬಿಚ್ಕೊಂಡು ಮನೇಲಿ ಓಡಾಡ್ತಾನೆ. ಈಗ ಆಯ್ತು, ಏನ್ ಹೇಳ್ರಪ್ಪ ನಿಮ್ದು? ಈಗ ಏನ್ರಿ ಮೇಡಮ್, ನೀವು ಅವ್ರ ಜೊತೆ ಹೋಗಲ್ವಾ? ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲ, ಅವ್ರ ಜೊತೆ ಒಟ್ಟಿಗೆ ಇರ್ತೀರಾ ಇಲ್ವಾ? ಏನು ಸಮಸ್ಯೆ ಇಲ್ಲ ಮೇಡಮ್. ಅವನು ಕೆಟ್ಟದಾಗಿ ನನ್ನನ್ನ ತಂದಿದ್ದ, ಅವ್ರು ಒಪ್ಕೊಂಡು ಹೋದ್ರೆ ಗಂಡನ್ ಜೊತೆ ನೀವು ಹೋಗ್ತೀರಿ. ನಾನು ಅವನಿಗೆ ಆನ್ಸರ್ ಕೊಡ್ಬೇಕು. ಕೇಳ್ರಿ ಮೇಡಮ್, ಇಲ್ಲಿ ಅವ್ರ ಜೊತೆ ಒಪ್ಕೊಂಡು ನೀವು ಹೋಗ್ತೀರಿ, ಏನ್ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ ಅಂದ್ರೆ ಏನು? ನನಗೆ ಯಾವ್ದು ಇಲ್ಲ. ಅವನು ನನ್ನ ಸೆಕ್ಸಿಯಲಿ ನನ್ನ ಅಸಹ್ಯ ಮಾಡಬಾರ್ದು. ಎಂತಿನ ನೀನ್ ಹಂಗ್ ಮಲ್ಗು, ನನ್ನ ಫ್ರೆಂಡ್ಸ್ ಹಂಗ್ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಹಿಂಗ್ ಮಾಡ್ತಾರೆ, ನೀನ್ ಹಿಂಗ್ ಮಲ್ಕೋಬೇಕು, ಹಂಗ್ ಬಿಚ್ಚಾಕ್ಬೇಕು, ಅವ್ರ ಮುಂದೆ ನಿಂತ್ಕೋಬೇಕು ಅನ್ನೋದಕ್ಕೆ ನಾನು ಆತರ ಹೆಣ್ಣಲ್ಲ. ನಾನು ದುಡ್ಡು ಕೊಟ್ಟು ಮಲ್ಗಕ್ ಬಂದಿಲ್ಲ, ಇಲ್ಲಿ ಸಂಸಾರ ಮಾಡಕ್ ಬಂದಿಲ್ಲ. ನಾನೀಗ ಅವ್ರು ಹೇಳ್ತಕ್ಕಂಥದ್ದು ನೋಡಿ, ನಾನು ನಮಗೂ ಒಂದು ತಾಯಿ, ಎಲ್ಲ ಹೆಣ್ಣು ಮಕ್ಳನ್ನ ತಾಯಿ ಬೇರೆ, ತಂಗಿ ಬೇರೆ, ಹೆಂಡತಿ ಬೇರೆ. ಕೆಲಸ ಮಾಡ್ಬೇಡಿ. ಕೇಳಿ ಹೆಂಡತಿ ತಾಯಿ ಆಗಕ್ಕಾಗಲ್ಲ ಕೆಲವೊಂದು ವಿಚಾರಗಳಲ್ಲಿ. ನನ್ಗೂ ತಾಯಿ ಇದಾರೆ, ಅಕ್ಕ ಇದಾರೆ, ಅದೊಂದು ಸಾಲಿಡ್ ರೀಸನ್ ಇಟ್ಕೊಂಡು ಟೇಪ್ ಹಚ್ಚಕ್ ಬರಬೇಡಿ. ಸಂಸಾರ ಅಂತ ಆಗದೆ ಅಂತವಲ್ಲ ಆದಾಗ ನಾವು ಒಪ್ಕೊಳ್ತೀನಿ. ನಾವು ಹುಟ್ಟಿರೋದು ನೀವು ಹುಟ್ಟಿರೋದು ಅಂತವಲ್ಲ ಆದ ನಂತರವೇ. ಕೇಳಿಸ್ಕೊಳ್ಳಿ ಇಲ್ಲಿ. ಈಗ ಈ ಸೆಕ್ಸ್ ಅನ್ನೋದೇನು ಕೆಟ್ಟ ಪದ ಅಂತಲ್ಲ, ನಾವು ನೀವು ಹುಟ್ಟಿರೋದು ಅಂತದ್ರಿಂದನೇ ಅಲ್ವಾ ನಾನು ಹೇಳ್ತಾ ಇರೋದು. ಹೆಂಡತಿನ ಅವ್ನ್ ಹಂಗ್ ಮಾಡ್ದ, ಅವ್ರೇನೋ ಆರೋಪ, ನಂಗೆ ಮಾತಾಡೋಕ್ಕೂ ಅಸಹ್ಯ ಅನಿಸ್ತದೆ, ಆ ತರ ಎಲ್ಲ ಕೇಳ್ತಾರೇನ್ರಿ? ಅದಕ್ಕೋಸ್ಕರ ಅದನ್ನ ಈಗ ಒಂದ್ ಕೆಲಸ ಮಾಡ್ಲಿ. ಕೆಲವೊಂದು ಗಂಡು ಮಕ್ಳಿಗೆ 100 ಅಲ್ಲಿ 7 to 8% ನಾನು ನಿಮ್ಮ ಕೇಸ್ ಬಂದಾಗ ಓದ್ಕೊಳ್ತಾ ಇದ್ದೆ, ಆ ತರದ ಸಮಸ್ಯೆ ಇರುತ್ತಂತೆ. ಸೆಕ್ಷುಯಲಿ ಈ ರೀತಿಯಾಗೇ ಇರಬೇಕು ಅನ್ನುವಂತಹ ಸಮಸ್ಯೆ ಇರುತ್ತಂತೆ. ಆ ತರದ ಏನಾದ್ರು ಪ್ರಾಬ್ಲಮ್ ನಿಮ್ಗೆ? ಕೆಲಸ ಮಾಡಿ, ಈಗ ಪ್ರಾಬ್ಲಮ್ ಅಲ್ಲ ಮೇಡಮ್, ಈಗ ಆಕೆ ಆರೋಪ ಮಾಡಿದಲ್ಲ, ಪ್ರೂವ್ ಮಾಡ್ಲಿ ಅಂತ ಇದೇ ವೇದಿಕೆ ಮುಖಾಂತರ ನೀವಿಬ್ರು ಪ್ರೈವೇಟ್ ಆಗಿ ಮಾತಾಡಿರೋದನ್ನ ಪ್ರೂವ್ ಮಾಡು ಅಂದ್ರೆ ಹೇಳಿದಾರೆ ಮಾಧ್ಯಮದಲ್ಲಿ, ನಾನು ವಿಕೃತವಾಗಿ ವರ್ಕೊಂಡಿದ್ದೀನಿ ಅಂತ. ಈಗ ವೈದ್ಯಕೀಯ ತಪಾಸಣೆ ಮಾಡ್ಲಿ, ಯಾರು ವಿಕೃತಿ ಮೆರೆದಿದ್ದಾರೆ. ಈಗ ಮೆಸೇಜ್ ನೀವು ಓದಿದ್ರಲ್ಲ, ವಿಕೃತಿ ಪ್ರವೃತ್ತಿ ಯಾರು ಮಾಡಿದ್ದಾರೆ, 30 ಬಾರಿ ನಾನು ಡಿಫ್ರೆಂಟ್ ಆಗಿ ಮಾಡಿಸಿದೀನಿ, ನಿಮ್ ಸ್ಪಾನ್ಸರ್ ಆಗಿದೆ, ಇದೆಲ್ಲ ಯಾರು ಹೇಳಿರೋದು? ನಾನು ಹೇಳಿದ್ದೀನಿ ಮೇಡಮ್. ಇದು ನೋಡಿ, ವಿತ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ವಿತ್ ರೆಕಾರ್ಡ್ ಅಲ್ಲಿ ಯಾರು ಹೇಳ್ತೀನಿ ನೋಡಿ, ಇದು ಯಾರು ಏನೋ ಕೂತಿದ್ದೀರಿ ಅನ್ನೋದು ಕೂರಿಸಿದೀವಿ ಹೊರತು ಇನ್ನೇನು ಅಲ್ಲ. ಏನೇನೋ ಅಸಂಬದ್ಧ ಅವ್ರು ಹಾಕಿದಾರಲ್ಲ ಮೇಡಮ್.